ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಫಸ್ಟ್ PUC ಬಯಾಲಜಿ ಥರ್ಡ್ ಯೂನಿಟ್ ಯಾವುದು? ಸೆಲ್, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಇದರಲ್ಲಿ 3 ಚಾಪ್ಟರ್ಸ್ ಇದ್ದಾವೆ. ಯಾವ್ಯಾವುದು? ಸೆಲ್, ದ ಬೇಸಿಕ್ ಯೂನಿಟ್ ಆಫ್ ಲೈಫ್, ಅದಾದಮೇಲೆ ಬಯೋಮಾಲಿಕ್ಯೂಲ್ಸ್ ಆ್ಯಂಡ್ ಸೆಲ್ ಸೈಕಲ್. ಹೌದಾ? ಈ 3ರಲ್ಲಿ ಫಸ್ಟ್ ಯಾವುದು ಸೆಲ್ ಇತ್ತಲ್ಲ ಅದನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಇನ್ ದ್ಯಾಟ್ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಪ್ರೊಕ್ಯಾರಿಯೋಟಿಕ್ ಸೆಲ್, ಯುಕ್ಯಾರಿಯೋಟಿಕ್ ಸೆಲ್ ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಆರ್ಗನಲೈಸ್. ಹೌದಾ? ಇದರ ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ಸೊ ಒಂದೇ ಯೂನಿಟ್ ಇದ್ದು 2 ಚಾಪ್ಟರ್ಸು ಒಟ್ಟೊಟ್ಟಿಗೆ ಸ್ಟಾರ್ಟ್ ಮಾಡ್ತಿರೋದು. ಕಮೆಂಟ್ ಬಾಕ್ಸ್ನಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಒಂದ್ಸಲಿ 2 ಚಾಪ್ಟರ್ನ ರನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಜಸ್ಟ್ ಇಟ್ ಈಸ್ ಎ ಟ್ರಯಲ್, ನೋಡೋಣ ಹೆಂಗೆ ಇದು ಸಕ್ಸಸ್ಫುಲ್ ಆಗುತ್ತೆ ಅಂತ. ಸೊ ಈ ಸೆಲ್ದೇನು ಚಾಪ್ಟರ್ದು ವಿಡಿಯೋಸ್ ನಡೀತಾ ಇದ್ದಾವಲ್ಲ ಅದ್ರ ಜೊತೆಗೇ ಐ ವಿಲ್ ಟ್ರೈ ಟು ಶೂಟ್ ಆ್ಯಂಡ್ ಅಪ್ಲೋಡ್ ದ ಥಿಂಗ್ಸ್ ರಿಲೇಟೆಡ್ ಟು ದಿಸ್ ಚಾಪ್ಟರ್, ದಟ್ ಈಸ್ ಬಯೋಮಾಲಿಕ್ಯೂಲ್ಸ್. ಸರಿನಾ? ನಾವು ದಿಸ್ ಈಸ್ ದ ಇಂಟ್ರೊಡಕ್ಷನ್ ವಿಡಿಯೋ, ಬಟ್ ಹಾಗಂತ ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದರೆ ದಿಸ್ ಇನ್ಫಾರ್ಮೇಷನ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಓಕೆ, ನಾವು ವಾಟ್ ಆರ್ ದೀಸ್ ಬಯೋಮಾಲಿಕ್ಯೂಲ್ಸ್? ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಹೇಳಬೇಕು ಅಂತಂದರೆ ಬಯೋಮಾಲಿಕ್ಯೂಲ್ಸ್ ಅಂದ ತಕ್ಷಣ ನಮ್ಗೇನು ಅನಿಸುತ್ತೆ? ಬಯೋ ಅಂದರೆ ಏನು? ಬಯೋಲಜಿ, ದ ಫಸ್ಟ್ ವರ್ಡ್. ಮಾಲಿಕ್ಯೂಲ್ಸ್ ಅಂದರೆ ಏನು? ಯಾವುದೋ ಕೆಮಿಕಲ್ಸು ಅಂತ ನಾವು ಇಮ್ಯಾಜಿನ್ ಮಾಡ್ತೀವಿ. ಸೊ ದ ಕೆಮಿಕಲ್ ಕಂಪೌಂಡ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಇವನ್ನ ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಇವಾಗ ಈ ಲಿವಿಂಗ್ ಆರ್ಗ್ಯಾನಿಸಮ್ಸ್ ತೊಗೊಂಡ್ರೆ ಹಾಗಂದರೆ ಯಾವ್ಯಾವ ಕೆಮಿಕಲ್ಸ್ ಇರ್ತವೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ? ಅದು ಬ್ಯಾಕ್ಟೀರಿಯಾ ಆಗ್ಬೋದು, ಅಥವಾ ಪ್ರೊಟಿಸ್ಟಾ ಆಗ್ಬೋದು, ಪ್ಲ್ಯಾಂಟ್ ಆಗ್ಬೋದು, ಎನಿಮಲ್ಸ್ ಆಗ್ಬೋದು. ಸೊ ಎನಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಫ್ ಯು ಟೇಕ್, ವಾಟ್ ಇಟ್ ಈಸ್ ಅಲ್ಟಿಮೇಟ್ಲಿ ಮೇಡ್ ಅಪ್ ಆಫ್, ವಿಚ್ ಆರ್ ದ ಕೆಮಿಕಲ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ್ಯಾಟ್ ಲಿವಿಂಗ್ ಆರ್ಗ್ಯಾನಿಸಮ್. ಇವು ಕ್ವಶನ್ಸ್. ಹೌದಾ? ನಾವು ಇವಾಗ ಭೂಮಿಯನ್ನು ತೊಗೊಂಡ್ರೆ, ಭೂಮಿ ಹೇಗೆ ಸೃಷ್ಟಿ ಆಯಿತು ಅಂತ ತೊಗೊಂಡ್ರೆ ನಮಗೇನು ಗೊತ್ತಿದೆ? ಸ್ಟಾರ್ಟಿಂಗಲ್ಲಿ ಫುಲ್ ವಾತಾವರಣ ಫುಲ್ ಕ್ಲೀನಾಗಿತ್ತು. ಅಲ್ಲಿ ಸಿಂಪಲ್ ಕೆಮಿಕಲ್ಸ್ ಬಂದು ಆ ಕೆಮಿಕಲ್ಸು ಒಂದಕ್ಕೊಂದು ಜಾಯಿನ್ ಆಗಿ ಬಾಂಡನ್ನು ಬೆಳೆಸ್ಕೊಂಡು ಅವು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸನ್ನು ಫಾರ್ಮ್ ಮಾಡಿ ಸ್ಲೋ ಆಗಿ ಈಗಿರುವಂತಹ ಒಂದೇನು ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ ಇದು ಬಿಲ್ಡ್ ಆಗಿದೆ ಅಂತ. ಹೌದಾ? ಈ ಅಟ್ಮಾಸ್ಫಿಯರ್ನಲ್ಲಿ ಅಥವಾ ಒಂದು ಪೀಸ್ ಆಫ್ ಅರ್ತನ್ನು ತಗೊಂಡು ಅಥವಾ ರಾಕನ್ನು ತಗೊಂಡು ಅದರಲ್ಲಿ ಇರುವಂತಹ ಕೆಮಿಕಲ್ಸನ್ನು ನಾವು ಸ್ಟಡಿ ಮಾಡಿದ್ರೆ ಸರ್ಪ್ರೈಸಿಂಗ್ಲಿ ಆಲ್ ದೋಸ್ ಕೆಮಿಕಲ್ಸ್ ಆರ್ ಆಲ್ಸೋ ಫೌಂಡ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಾಡಿ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಈ ಜೀವಿ ಅಂತ ನಾವೇನು ಹೇಳ್ತೀವಲ್ಲ, ಸೊ ದೀಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಆಲ್ಸೋ ಕಂಪೋಸ್ಡ್ ಆಫ್ ದ ಸೇಮ್ ಕೆಮಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಅರ್ತ್. ಬಟ್ ಡಿಫ್ರೆನ್ಸ್ ಎಲ್ಲಾಗುತ್ತೆ? ಅವ್ರ ಕಾನ್ಸಂಟ್ರೇಷನ್, ಅಬಂಡೆನ್ಸಲ್ಲಿ ಅದು ಡಿಫ್ರೆನ್ಸ್ ಆಗುತ್ತೆ. ಕೆಲವೊಂದು ಕೆಮಿಕಲ್ಸು ಅರ್ತ್ನಲ್ಲಿ ಜಾಸ್ತಿ ಇರ್ತವೆ, ಈ ಜೀವಿಯ ಒಳಗಡೆ ಕಡಿಮೆ ಇರ್ಬೋದು. ಕೆಲವೊಂದು ಜೀವಿಯ ಒಳಗಡೆ ಜಾಸ್ತಿ ಇರ್ಬೋದು, ಹೊರಗಡೆ ಕಡಿಮೆ ಇರ್ಬೋದು. ಬಟ್ ಕೆಮಿಕಲ್ಸ್ ದೇ ರಿಮೈನ್ಸ್ ದ ಸೇಮ್. Are you getting this point? So the chemical composition of each and everything on this earth more or less it remains the same. And in this chapter we have to study those chemicals with respect to the living organisms. And living organisms ultimate agi ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎದರಿಂದ ಆಗಿದೆ? ಇಟ್ ಈಸ್ ಮೇಡ್ ಅಪ್ ಆಫ್ ದ ಸೆಲ್, ದ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಂಗೆ. ಹೌದಾ? ಸೊ ನಾವು ಸೆಲ್ಲಲ್ಲಿ ಇರುವಂತಹ ಕೆಮಿಕಲ್ಸನ್ನು ಸ್ಟಡಿ ಮಾಡಿದರೆ ಆ ಜೀವಿಯಲ್ಲಿ ಇರುವಂತಹ ಕೆಮಿಕಲ್ಸ್ ಸೇಮ್ ಅವೇ ಇರ್ತವೆ ಅಂತ ಈಸಿಯಾಗಿ ಹೇಳ್ಬೋದು. ಬಿಕಾಸ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಾಡಿ ಈಸ್ ಅಗೇನ್ ಕಂಪೋಸ್ಡ್ ಆಫ್ ದ ಸೆಲ್ಸ್. ಅದಕ್ಕೆ ನಾವು ಜೀವಕೋಶ ಅಂತ ಹೇಳ್ತೀವಿ. ಓಕೆ, ನಾವು ಇಫ್ ಯು ಟೇಕ್ ಅ ಸೆಲ್, ಓಕೆ, ಆಲ್ರೆಡಿ ಈ ಸೆಲ್ ಚಾಪ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಹೊರಗಡೆ ಸೆಲ್ ಮೆಂಬ್ರೇನ್ ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಆರ್ಗನೆಲಿಸ್ ಇರುತ್ತೆ, ದಟ್ ಆಲ್ ಓಕೆ. ಬಟ್ ಈ ಸೆಲ್ ಒಳಗಡೆ ಏನು ಒಂದು ಕಂಟೆಂಟ್ ಅಂತ ಇದೆಯಲ್ಲ, ಏನು ತುಂಬಿಕೊಂಡಿದೆಯಲ್ಲ, ಇದನ್ನು ನಾವು ಸೆಲ್ ಪೂಲ್ ಅಂತಲೂ ಕರೀತಾರೆ. ಓಕೆ, ವಾಟ್ ಈಸ್ ದಿಸ್ ಸೆಲ್ ಪೂಲ್? ಸೆಲ್ ಪೂಲ್ ಈಸ್ ನಥಿಂಗ್ ಬಟ್ ದ ಪ್ರೋಟೋಪ್ಲಾಸಮ್. ಪ್ರೋಟೋಪ್ಲಾಸ್ಟ್ ಅಂತಲೂ ಹೇಳ್ತಾರೆ, ಪ್ರೋಟೋಪ್ಲಾಸಮ್. ವಾಟ್ ಈಸ್ ದಿಸ್ ಪ್ರೋಟೋಪ್ಲಾಸಮ್? ಪ್ರೋಟೋಪ್ಲಾಸಮ್ ಅಂದರೆ ಆ ಫುಲ್ ಜೀವಕೋಶದ ಒಳಗೆ ಇರುವಂತಹ ಪ್ರತಿಯೊಂದು ಸ್ಟ್ರಕ್ಚರ್ಸ್, that all those structures they made this protoplasm. So protoplasm ಒಳಗಡೆ ಏನೇನು ಬರುತ್ತೆ? ಸೈಟೋಪ್ಲಾಸಮ್ಮು ಬರ್ಬೋದು, ಸೈಟೋಪ್ಲಾಸಮ್. ಹೌದಾ? ದೆನ್ ನ್ಯೂಕ್ಲಿಯಸ್ ಇರುತ್ತೆ ಒಳಗಡೆ. ಯುಕ್ಯಾರಿಯೋಟಿಕ್ ಸೆಲ್ ಇದ್ದರೆ ನ್ಯೂಕ್ಲಿಯಸ್, ಪ್ರೊಕ್ಯಾರಿಯೋಟಿಕ್ ಇತ್ತು ಅಂತಂದರೆ ನ್ಯೂಕ್ಲಿಯಾಯ್ಡ್ ಆಲ್ಸೋ ಇಟ್ ವಿಲ್ ಕಮ್, ನ್ಯೂಕ್ಲಿಯಾಯ್ಡ್.
ಓಕೆ. ದೆನ್ ಆರ್ಗನಲೈಸ್. ಹೌದಾ? ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಬಿಟ್ವೀನ್ ಸೈಟೋಪ್ಲಾಸಮ್ ಆ್ಯಂಡ್ ಪ್ರೋಟೋಪ್ಲಾಸಮ್. ಸೈಟೋಪ್ಲಾಸಮ್ ಅಂತಂದರೆ ಈ ಜೀವಿಯ ಒಳಗಡೆ ಇರುವಂತಹ ಜಸ್ಟ್ ಒಂದು ಜೀವಕೋಶದ ಒಳಗೆ ಇರುವಂತಹ ಒಂದು ಲಿಕ್ವಿಡ್ ಅಥವಾ ಅದು ಕೋಶ ರಸ ಅಷ್ಟೇ. ಅಲ್ಲಿ ನಾವು ನ್ಯೂಕ್ಲಿಯಸ್ನ ಕನ್ಸಿಡರ್ ಮಾಡಲ್ಲ, ಆರ್ಗನಲೈಸ್ಗಳನ್ನು ಕನ್ಸಿಡರ್ ಮಾಡಲ್ಲ. ಬಟ್ ಈ ಸೆಲ್ ಮೆಂಬ್ರೇನ್ ಒಳಗಡೆ ನಿಮಗೆ ಏನೇನು ಸಿಗುತ್ತೋ ಅದೆಲ್ಲವನ್ನು ಸೇರಿಸಿದರೆ ದೆನ್ ಇಟ್ ಈಸ್ ಅ ಪ್ರೋಟೋಪ್ಲಾಸಮ್. ಸರಿನಾ? ಸೊ ಇಫ್ ಯು ಟೇಕ್ ದ ಪ್ರೋಟೋಪ್ಲಾಸಮ್ ಆಫ್ ಅ ಸೆಲ್, ಗೊತ್ತಾಯ್ತಾ? ಪ್ರೋಟೋಪ್ಲಾಸಮ್ ಅಂತಂದರೆ ಇಟ್ ಈಸ್ ಸೈಟೋಪ್ಲಾಸಮ್ ಪ್ಲಸ್ ನ್ಯೂಕ್ಲಿಯಸ್ ಆರ್ ನ್ಯೂಕ್ಲಿಯಾಯ್ಡ್ ಪ್ಲಸ್ ಆರ್ಗನಲೈಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಯಿತು, ಅವು ಪ್ರೊಡ್ಯೂಸ್ ಮಾಡೋ ಪ್ರೋಟೀನ್ಸ್ ಆಯಿತು, ಎಲ್ಲ ಒಟ್ಟೆ ಸೆಲ್ ಒಳಗಡೆ ಏನೇನಿದೆ ಅದೆಲ್ಲ ಪ್ರೋಟೋಪ್ಲಾಸಮ್. ಓಕೆ. ನೌ ದಿಸ್ ಪ್ರೋಟೋಪ್ಲಾಸಮ್ ultimately it consists of organic and inorganic compounds. Organic and ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್. ಈ ಲೆಸನ್ ಅರ್ಥ ಆಗೋಕ್ಕೆ ಒಂದು ಸ್ವಲ್ಪ ನಿಮಗೆ ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಈಸಿಯಾಗಿ ಎಲ್ಲ ಫುಲ್ ಚಾಪ್ಟರೇ ಅರ್ಥ ಆಗಿಬಿಡುತ್ತೆ. ಇಫ್ ಯು ಟೇಕ್ ಮೀ, ನಾನು ಕೆಮಿಸ್ಟ್ರಿ ಕಲ್ತಿರೋದು ಓನ್ಲಿ ಟಿಲ್ ಬಿ ಎಸ್ ಸಿನಲ್ಲಿ CBZ ಅಂದರೆ ಕೆಮಿಸ್ಟ್ರಿ, ಬಾಟ್ನಿ ಆ್ಯಂಡ್ ಝಾಲಜಿ, ದೀಸ್ 3 ಸಬ್ಜೆಕ್ಟ್ಸ್ ಐ ಹ್ಯಾವ್ ಸ್ಟಡೀಡ್. ಸೊ ಸ್ವಲ್ಪ ಮಟ್ಟಿಗೆ ಕೆಮಿಸ್ಟ್ರಿ ಓದಿರೋದು ಇನ್ನೂ ನೆನಪಿದೆ, ಕೆಲವೊಂದು ಕಾನ್ಸೆಪ್ಟು ನೀಟಾಗಿ ಇನ್ನೂ ತಲೆನಲ್ಲೇ ಇದ್ದಾವೆ. ಸೊ ಅದನ್ನು ನಾವು ಉಪಯೋಗಿಸ್ಕೊಂಡು ಈ ಲೆಸನನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆ. ಸೊ ಯು ಆಲ್ಸೋ ಕೆಮಿಸ್ಟ್ರಿ ಓದ್ತಾ ಇರ್ತೀರಲ್ಲ, ಸ್ವಲ್ಪ ಅಲ್ಲಿರುವಂತಹ ಕಾನ್ಸೆಪ್ಟನ್ನು ಇಲ್ಲಿ ಕೆಲವೊಂದು ಸತಿ ನೀವು ಯೂಸ್ ಮಾಡ್ಕೊಳ್ಳೇಬೇಕಾಗತ್ತೆ ಈ ಚಾಪ್ಟರ್ನಲ್ಲಿ. ಆ ರೀತಿ ಕೆಮಿಸ್ಟ್ರಿ ಮತ್ತು ಬಯಾಲಜಿನ ಎರಡೂ ಸೇರಿ ಈ ಚಾಪ್ಟರು ಯಾವುದು? ಬಯೋಮಾಲಿಕ್ಯೂಲ್ಸ್. ರೈಟ್. Now, what are these organic and inorganic compounds? Now you tell me, what are these organic and inorganic? ನೀವು ಕೆಮಿಸ್ಟ್ರಿನಲ್ಲಿ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಯಾವುದು ಆರ್ಗ್ಯಾನಿಕ್ ಮತ್ತು ಯಾವುದು ಇನ್ಆರ್ಗ್ಯಾನಿಕ್? ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ದ ಕೆಮಿಕಲ್ ಕಂಪೌಂಡ್ಸ್ ವಿಚ್ ಕಂಟೈನ್ ಕಾರ್ಬನ್ we call them as the organic compounds, and the chemical compounds which do not contain the carbon items we simply call them as the inorganic. That is the main difference. Okay. ಈ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಬಾಂಡ್ ಇರುತ್ತೆ ಯೂಶ್ವಲಿ, ಬಟ್ ಇಲ್ಲಿ ಇನ್ಆರ್ಗ್ಯಾನಿಕ್ನಲ್ಲಿ ಆ ರೀತಿಯಾದಂತಹ ಕಾರ್ಬನ್ ಇರೋದಿಲ್ಲ ಅಥವಾ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಅಂತ ಇರೋದಿಲ್ಲ. ರೈಟ್. ಸೊ ಕಮಿಂಗ್ ಟು ಅವರ್ ಪ್ರೋಟೋಪ್ಲಾಸಮ್, ಈ ಪ್ರೋಟೋಪ್ಲಾಸಮ್ನಲ್ಲಿ ಆರ್ಗ್ಯಾನಿಕ್ಕು ಇರ್ತವೆ ಮತ್ತು ಇನ್ಆರ್ಗ್ಯಾನಿಕ್ಕು ಇರ್ತವೆ. ಹಾಗಂದರೆ ಹೌ ಯು ವಿಲ್ ಕಮ್ ಟು ನೋ ದ್ಯಾಟ್ ವಿಚ್ ಆರ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆ್ಯಂಡ್ ವಿಚ್ ಆರ್ ದ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್? ಹೇಗೆ ಗೊತ್ತಾಯಿತು? ಸಿ, ಇವಾಗ ತಪ್ಪನ್ನು ಟೆಕ್ಸ್ಟ್ ಬುಕ್ ನಾವು ಓದ್ತೀವಿ, ಹೌದಾ? ಮೆಡಿಕಲ್ಸ್ ಹೋಗಲಿ ಅಥವಾ ಇಂಜಿನಿಯರ್ಸ್ ಹೋಗಲಿ ಅಥವಾ 9th ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್, ಈ ಟೆಕ್ಸ್ಟ್ ಬುಕ್ನಲ್ಲಿ ಎಷ್ಟೊಂದು ರಿಸರ್ಚ್ ಮಾಡಿದ್ದು ಒಂದು ಕನ್ಕ್ಲೂಷನ್ ಅಂತ ನಮಗೆ ಸಿಕ್ಕಿದೆ. ಬಟ್ ರಿಸರ್ಚ್ ಹೆಂಗೆ ಮಾಡಿದರು, ಅದೆಷ್ಟು ಪ್ರೊಸೀಜರಲ್ಲಿ ಮಾಡಿದರು, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇಸಂಟ್ ಇಟ್? ಇವಾಗ ಬಯೋಮಾಲಿಕ್ಯೂಲ್ಸ್ ಅಂದರೆ ನೀವು ಅಲ್ಟಿಮೇಟಾಗಿ ಕಾರ್ಬೋಹೈಡ್ರೇಟ್ಸ್ ಇರ್ತವೆ, ಪ್ರೋಟೀನ್ಸ್ ಇರ್ತವೆ, ಲಿಪಿಡ್ಸ್ ಇರ್ತವೆ ಅಂತ ಹೇಳ್ಬಿಡ್ತೀವಿ. ಬಟ್ how they come to the conclusion that yes, the protoplasm is composed of all these chemicals, that is with the systemic procedure. ಅದು ಒಂದು ಸತಿ 2 ಸತಿ ಟ್ರಯಲ್ ಮಾಡಿ ಅನಲೈಸ್ ಮಾಡಿ they will come to the conclusion. ಅದನ್ನೇ ನಾವು ಸ್ಟಡಿ ಮಾಡೋದು. ಸೊ ಇಲ್ಲಿ ಸ್ವಲ್ಪ ಆ ಪ್ರೊಸೀಜರ್ ಏನು ಅಂತ ಕಲಿಬೇಕು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನು ನಾವು ಹೆಂಗೆ ಕಂಡುಹಿಡಿಬೋದು, ಯಾವ ಪ್ರೊಸೀಜರಿಂದ ಕಂಡುಹಿಡಿಬೋದು? ಈ ಪ್ರೋಟೋಪ್ಲಾಸಮ್ ಅಂತಂದರೆ ಏನು? ಲಿವಿಂಗ್ ಜೀವಕೋಶ, ಅಂದರೆ ಲಿವಿಂಗ್ ಬಾಡಿನಲ್ಲಿರುವಂತಹ ಒಂದು ಸ್ಟ್ರಕ್ಚರ್. ಓಕೆ. ಸೊ ನಾವು ಪ್ರೋಟೋಪ್ಲಾಸಮ್ ಸ್ಟಡಿ ಮಾಡಲಿಕ್ಕೆ ಲಿವಿಂಗ್ ಬಾಡಿಯನ್ನೇ ತೊಗೋಬೇಕಾ? ಅಂದರೆ ಬದುಕಿರುವಂತಹ ಮನುಷ್ಯನ ತೊಗೊಂಡು ಸ್ಟಡಿ ಮಾಡೋದಲ್ಲ, ಒಂದು ಪಾರ್ಟ್ ತೊಗೊಂಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯು ಟೇಕ್ ಸಮ್ ವೆಜಿಟೇಬಲ್ಸ್, ಎನಿ ವೆಜಿಟೇಬಲ್, ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ದ ಲೀಫ್, ಗಿಡದ ಯಾವುದಾದ್ರೂ ಒಂದು ಲೀಫನ್ನು ತೊಗೊಳ್ಳಿ, ಅದು ಕೂಡ ಒಂದು ಲಿವಿಂಗ್ ಟಿಶ್ಯೂ. ಇಲ್ಲಪ್ಪ ಅಂತಂದರೆ ಯು ಟೇಕ್ ಎನಿ ಪೀಸ್ ಆಫ್ ಲಿವರ್. ಸೊ ಯಾವುದೇ ಒಂದು ಜೀವಿಯ ಒಂದು ಲಿವರನ್ನು ತೊಗೊಳ್ಳಿ, ಇವೆಲ್ಲ ಏನು ಲಿವಿಂಗ್ ಸ್ಟ್ರಕ್ಚರ್ಸ್. ಸೊ ಇವತ್ತರ ಒಳಗಡೆ ಏನಿದ್ದಾವೆ? ಅಲ್ಟಿಮೇಟಾಗಿ ಸೆಲ್ಸ್ ಇದ್ದಾವೆ. ಸೆಲ್ಸ್ ಒಳಗಡೆ ಏನಿದೆ? ಪ್ರೋಟೋಪ್ಲಾಸಮ್ ಇದೆ. ನಮಗೇನು ಬೇಕು? ಈ ಪ್ರೋಟೋಪ್ಲಾಸಮ್ ಒಳಗಡೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಯಾವ್ಯಾವ ಇದ್ದಾವೆ ಮತ್ತು ಇನ್ಆರ್ಗ್ಯಾನಿಕ್ ಏನೇನಿದ್ದಾವೆ ಅಂತ ಕಂಡುಹಿಡಿಬೇಕು. ರೈಟ್. ನಾವು ಫಸ್ಟ್ ವಿಲ್ ಟೇಕ್ ದ ಪ್ರೊಸೀಜರ್ ಫಾರ್ ಅನಲೈಸಿಂಗ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್. ಈ ಲಿವಿಂಗ್ ಟಿಶ್ಯೂವನ್ನು ನೀವೇನು ಮಾಡಬೇಕು? ಲಿವಿಂಗ್ ಪಾರ್ಟ್ ಇದೆಯಲ್ಲ, ಅದನ್ನ ಏನು ಮಾಡಬೇಕು? ಯು ಹ್ಯಾವ್ ಟು ಟೇಕ್ ಇಟ್ ಇನ್ ನಾವು ಕ್ಯಾನ್ ಯು ಇಮ್ಯಾಜಿನ್ ವಾಟ್ ಈಸ್ ದಿಸ್? ನಾವು ಊರ ಕಡೆ ಎಲ್ಲ ಹೋದರೆ ಅಜ್ಜ ಅಜ್ಜಿಗಳು ಹಿಂಗೆ ಎಲೆ ಅಡಿಕೆ ಕುಟ್ಲಿಕ್ಕೆ ಒಂದು, ಅದು ಇಂಗ್ಲೀಷಲ್ಲಿ ಪೆಸಲ್ ಆ್ಯಂಡ್ ಮಾರ್ಟರ್ ಅಂತ ಹೇಳ್ತಾರೆ.
ಕನ್ನಡದಲ್ಲಿ ನಾವು ಅಡಿಕೆ ಕುಟ್ಟೋದು ಅಂತಲೇ ಹೇಳೋದು. ಅಡ್ಕೋತಲ್ಲ, ಅಡ್ಕೋತಂದರೆ ಜಸ್ಟ್ ನೀವು ಅಡಿಕೆ ಕಟ್ ಮಾಡೋದು, ಸೀಸರ್ ಥರ ಇರುತ್ತೆ. ಬಟ್ ಇಲ್ಲಿ ಕೆಳಗಡೆ ಒಂದು ಈ ಥರ ಬುಟ್ಟಿ ಥರ ಇರುತ್ತೆ, ಮೇಲ್ಗಡೆ ಹಿಂಗೆ ಕುಟ್ತೀವಲ್ಲ, ಇಟ್ ಈಸ್ ಕಾಲ್ಡ್ ಆ್ಯಸ್ ಪೆಸಲ್ ಆ್ಯಂಡ್ ಮಾರ್ಟರ್. ಹೌದಾ? ಸೊ ಈ ಸೇಮ್ ಸ್ಟ್ರಕ್ಚರನ್ನು ತಗೊಂಡು ಇದ್ರ ಒಳಗಡೆ ಏನು ಹಾಕ್ಬೇಕು ನೀವು, ಈ ಲಿವಿಂಗ್ ಟಿಶ್ಯೂವನ್ನು ಹಾಕ್ಬೋದು. ಯಾವುದೋ ಒಂದು ಫ್ರೂಟ್ ಅಥವಾ ವೆಜಿಟೇಬಲ್ ತೊಗೊಳ್ಳಿ. ನಾವು ದಿಸ್ ಈಸ್ ದ ಕ್ಯಾರೆಟ್. ಓಕೆ, ಲೀಫ್ ಇದೆ ಮೇಲ್ಗಡೆ. ನೆಕ್ಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ಆ್ಯಡ್ ಅ ಕೆಮಿಕಲ್ ಕಾಲ್ಡ್ ಆ್ಯಸ್ ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ ಗೊತ್ತಿದೆ. ಅಸಿಟಿಕ್ ಆ್ಯಸಿಡ್ ಅಂದರೆ CH3COOH. ಹೌದಾ? ಕೆಮಿಸ್ಟ್ರಿ. ಈ ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್ ಅಂದರೆ ಈ ಹೈಡ್ರೋಜನನ್ನು ತೆಗೆದು ಟ್ರೈಕ್ಲೋರೋ ಅಂದರೆ 3 ಕ್ಲೋರಿನ್ ಐಟಮ್ಸ್. ಸೊ CL3COOH ಇದನ್ನೇ ಸೇಮ್ ಆಗಿ ಬರೆದಿರೋದು ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್. ಸೊ ಈ ಟಿಶ್ಯೂವನ್ನು ಮತ್ತು ಲಿವರನ್ನು ಹಾಕಿ ಅದನ್ನ ಸರಿಯಾಗಿ ಪೇಸ್ಟ್ ಮಾಡಿ ಒಂಥರ ಗ್ರೈಂಡ್ ಮಾಡಿ ಥರ ಪೂರ್ತಿ ಒಂದು ಪೇಸ್ಟ್ ಅಂತ ಮಾಡಬೇಕು. ಅಲ್ಲಿವರೆಗೂ ಅದನ್ನ ಸರಿಯಾಗಿ ಕುಟ್ಟಬೇಕು. ಓಕೆ, ಸೊ ಇಲ್ಲೇ ನಿಮ್ಗೆ ಇದೇನು ಇಲ್ಲಿ ನಾವು ಕ್ಯಾರೆಟ್ ತೊಗೊಂಡಿದ್ದೀವಲ್ವಾ, ಸೊ ಈ ಕ್ಯಾರೆಟ್ ಪೂರ್ತಿ ಹೀಗೆ ಈ ಆ್ಯಸಿಟಿಕ್ ಆ್ಯಸಿಡ್ ಸೊಲ್ಯೂಷನ್ ಇದೆಯಲ್ಲ, ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್, ಅದ್ರ ಜೊತೆ ಮಿಕ್ಸ್ ಆಗಿ ಪೂರ್ತಿಯಾಗಿ ಹಿಂಗೆ ಪೀಸ್ ಆಗಿಬಿಡುತ್ತೆ. ಓಕೆ, ಸೊ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ದಿಸ್. Now what is this? It is called as slurry. SLURRY, slurry. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ ಸ್ಲರಿ ಒಳಗಡೆ ಏನೇನಿದೆ, ನೀವು ಗ್ರೈಂಡ್ ಮಾಡಿದ್ದು ಕುಟ್ಟಿದ್ದು ಟಿಶ್ಯೂನು ಇದೆ ಮತ್ತು ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡು ಇದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲೇ ನಿಮಗೊಂದು ಸೊಲ್ಯೂಷನ್ ಅಂತ ಸಿಕ್ಕಿದೆಯಲ್ಲ, ಅದನ್ನ ಸರಿಯಾಗಿ ಸೋಸಬೇಕು. ಅಂದರೆ ಒಂದು ಜಾಳಿಗೆ ಥರ ಒಂದು ಸ್ಟ್ರಕ್ಚರನ್ನು ತೊಗೊಂಡು ಅದ್ರ ಒಳಗಡೆ ಹಾಕಬೇಕು ಇದನ್ನ. ಸೊ ನೆಕ್ಸ್ಟ್ ಪ್ರೊಸೀಜರ್ ಈಸ್ you have to take, so this is a net, like ನಾವು ಟೀ ಎಲ್ಲ ಸೋಸಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ಆ ರೀತಿಯಾದಂತಹ ಒಂದು ಜಾಳಿಗೆ ಅಂತ ಸ್ಟ್ರಕ್ಚರನ್ನು ತಗೊಳ್ಳೋದು. ರೈಟ್? ಸೊ ಈ ಸ್ಲರಿಯನ್ನು ನೆಕ್ಸ್ಟ್ ನೀವು ಇದ್ರ ಒಳಗಡೆ ಹಾಕಿ ಸೋಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲೇನಾಗುತ್ತೆ, ಯಾವುದ್ಯಾವುದು ಲಿಕ್ವಿಡ್ ಪಾರ್ಟ್ ಅಂತ ಇದೆಯಲ್ಲ, ಅದು ಈ ಜಾಳಿಗೆಯನ್ನು ದಾಟಿ, ಓಕೆ, ಈ ಜಾಳಿಗೆಯನ್ನು ದಾಟಿ ಇಲ್ಲಿ ಫುಲ್ ಕೆಳಗಡೆ ಬಂದು ಅದು ಕೂತ್ಕೊಳ್ಳುತ್ತೆ. ರೈಟ್? ಇಲ್ಲಿ ಸ್ಟೋರ್ ಆಗುತ್ತೆ. ಮೇಲ್ಗಡೆ ಏನಾಗುತ್ತೆ, ಈ ಸ್ಲರಿ ಒಳಗಡೆದ್ದು ಯಾವುದು ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇದೆಯಲ್ಲ, ಇದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಇಲ್ಲಿ ನಾವು ವಿಲ್ ಶೋ ಇಟ್ ವಿತ್ ಅ ಡಿಫ್ರೆಂಟ್ ಕಲರ್. ರೈಟ್? ಅರ್ಥ ಆಯಿತು? ಇದು ನೀಟಾಗಿ ನೀವು ಟೀ ಮಾಡಿದ್ರೆ ಗೊತ್ತಾಗುತ್ತೆ ಟೀ ಹೆಂಗೆ. ಐ ಹೋಪ್ ಟೀ ಮಾಡೋದು ಗೊತ್ತಿದೆ ಅಂತ. ಸೊ ನೀವು ಟೀಯನ್ನು ಅದನ್ನ ಸೋಸಿದ್ರೆ ಟೀ ಪುಡಿ ಎಲ್ಲ ಹಾಗೆ ಉಳಿಯುತ್ತೆ. ಯಾಕೆ ಉಳಿಯುತ್ತೆ? ಬಿಕಾಸ್ ಇದೇನು ಫುಲ್ ಜಾಳಿಗೆ ಇದೆಯಲ್ಲ ಟೀ ಸೋಸೋದು, ಅದ್ರ ಒಳಗಡೆ ಇರುವಂತಹ ಪೋರ್ಸ್ ಇದೆಯಲ್ಲ, ಹೋಲ್ಸ್ ಇದಾವಲ್ಲ, ಅವ್ರ ಮೂಲಕ ಅದಕ್ಕೆ ಹಾಸು ಹೋಗಲಾರ್ದಷ್ಟು ದೊಡ್ಡವಿರ್ತವೆ, ಅದಕ್ಕೆ ಅವು ಹಾಗೆ ಉಳ್ಕೊಂಡ್ಬಿಡ್ತವೆ. ಬಟ್ ಟೀ ಪೋರ್ಷನ್ ಏನು, ಲಿಕ್ವಿಡ್ ಪೋರ್ಷನು, ಅದು ಈಸಿಯಾಗಿ ಆ ಹೋಲ್ಸ್ಗಳನ್ನು ಪಾಸ್ ಮಾಡಿ ಇದು ಕೆಳಗಡೆ ಬಂದು ಉಳ್ಕೊಳ್ಳುತ್ತೆ. ಸೊ ಇದೇನು ಸ್ಲರಿ ಇತ್ತಲ್ಲ, ಇದು 2 ಪಾರ್ಟಾಗಿ ಡಿವೈಡ್ ಆಯಿತು. ಒಂದು ಫುಲ್ ಲಿಕ್ವಿಡ್ ಪಾರ್ಟ್ ಆಯಿತು, ಇಲ್ಲಿ ಅನ್ಡೈಜೆಸ್ಟೆಡ್ ಅಥವಾ ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಪಾರ್ಟಿಕಲ್ಸು ಮೇಲ್ಗಡೆ ಉಳಿತು. ಇಷ್ಟ ಅರ್ಥ ಆಯಿತಾ? ನೆಕ್ಸ್ಟ್ ಈ ಪಾರ್ಟು ಮತ್ತು ಇಲ್ಲಿ ಏನು ಉಳಿದಿದೆಯಲ್ಲ, ಇದೆರಡು ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಕಾಲ್ಡ್ ಆ್ಯಸ್ ಫಿಲ್ಟ್ರೇಟ್. ಫಿಲ್ಟರ್ ಟೀ ಅಥವಾ ಫಿಲ್ಟರ್ ಕಾಫಿ ಅಂತ ಹೇಳ್ತೀವಲ್ಲ, ಸೊ ಇದು ಫಿಲ್ಟ್ರೇಟ್. ಮೇಲ್ಗಡೆ ಏನು ಉಳ್ಕೊಂಡಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆ್ಯಸ್ ರಿಟೆಂಟೇಟ್. ರಿಟೇನ್ ಆಗಿರೋದು ಯಾವುದು? ಮೇಲ್ಗಡೆ ಇರುವಂಥದ್ದು, ಜಾಳಿಗೆಯಲ್ಲಿ ಉಳಿದಿರೋದು. ಕೆಳಗಡೆ ಏನಿದೆ? ಫಿಲ್ಟ್ರೇಟ್ ಇದೆ. ನೌ ದಿಸ್ ರಿಟೆಂಟೇಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಆ್ಯಸಿಡ್ ಇನ್ಸಾಲ್ಯುಬಲ್. ಆ್ಯಸಿಡ್ ಇನ್ಸಾಲ್ಯುಬಲ್ ಪೂಲ್. ಓಕೆ, ಇದರ ಅಪೋಸಿಟ್ ಇದು ಆ್ಯಸಿಡ್ ಸಾಲ್ಯುಬಲ್ ಪೂಲ್. ಗೊತ್ತಾಯ್ತಾ? ಸೊ ನಮಗೆ ಅಲ್ಟಿಮೇಟ್ ಆಗಿ ಇಲ್ಲಿ 2 ಪ್ರಾಡಕ್ಟ್ ಸಿಕ್ಕಿದ್ದಾವೆ. ಒಂದು ಆ್ಯಸಿಡ್ ಇನ್ಸಾಲ್ಯುಬಲ್, ಇನ್ನೊಂದು ಆ್ಯಸಿಡ್ ಸಾಲ್ಯುಬಲ್. ವಾಟ್ ಈಸ್ ದಿಸ್ ಆ್ಯಸಿಡ್? ಇಲ್ಲೇನು ಯೂಸ್ ಮಾಡಿದ್ವಲ್ಲ ನಾವು, ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್. ಐ ವಿಲ್ ರೈಟ್ ದಿಸ್ ಹಿಯರ್. ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್. ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್. ಹೌದಾ? ಸೊ ಈ ಆ್ಯಸಿಡ್ನಲ್ಲಿ ಈ ಲಿವಿಂಗ್ ಟಿಶ್ಯೂದು ಯಾವ್ಯಾವ ಪಾರ್ಟ್ಸ್ ಸಾಲ್ಯುಬಲ್ ಆಗಿಬಿಡುತ್ತಲ್ಲ, ಅದೆಲ್ಲ ಫುಲ್ ಕೆಳಗಡೆ ಬಂದು ಉಳ್ಕೊಂಡ್ಬಿಡುತ್ತೆ. ಅದನ್ನು ನಾವು ಆ್ಯಸಿಡ್ ಸಾಲ್ಯುಬಲ್ ಪೂಲ್ ಅಂತ ಹೇಳ್ತೀವಿ. ಯಾವ್ಯಾವುದಾದ್ರು ಸಾಲ್ಯುಬಲ್ ಆಗದೆ ಹಾಗೆ ಉಳಿತಲ್ಲ, ದಟ್ ಈಸ್ ದ ಆ್ಯಸಿಡ್ ಇನ್ಸಾಲ್ಯುಬಲ್ ಪೂಲ್.
ಸೊ ಈ ಆ್ಯಸಿಡ್ ಸಾಲ್ಯುಬಲ್ ಆ್ಯಂಡ್ ಆ್ಯಸಿಡ್ ಇನ್ಸಾಲ್ಯುಬಲ್ ಪೂಲನ್ನು ನಾವು ಸ್ಟಡಿ ಮಾಡಿದರೆ ಇದ್ರ ಒಳಗಡೆ ಯಾವ್ಯಾವ ಕೆಮಿಕಲ್ಸ್ ಇದ್ದಾವೆ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ದೀಸ್ ಆರ್ ದ ಕೆಮಿಕಲ್ಸ್ ವಿಚ್ ವೇರ್ ಪ್ರೆಸೆಂಟ್ ಇನ್ ದಿಸ್ ಲಿವಿಂಗ್ ಟಿಶ್ಯೂ. ಡಿಡ್ ಯು ಗೆಟ್ ದಿಸ್ ಪಾಯಿಂಟ್? ನೌ ಕಮಿಂಗ್ ಟು ದ ಇನ್ಆರ್ಗ್ಯಾನಿಕ್ ಪಾರ್ಟ್. ಇನ್ಆರ್ಗ್ಯಾನಿಕ್ ಪಾರ್ಟ್ ಹೆಂಗೆ ನಾವು ಸ್ಟಡಿ ಮಾಡ್ಬೋದು, ಹೆಂಗೆ ಅನಲೈಸ್ ಮಾಡ್ಬೋದು ಅಂತಂದರೆ, ಅಗೇನ್ ಯು ಹ್ಯಾವ್ ಟು ಟೇಕ್ ಅ ಲಿವಿಂಗ್ ಟಿಶ್ಯೂ, ಹೌದಾ? ಸೊ ಅಗೇನ್ ವಿಲ್ ಟೇಕ್ ಎನಿ ವೆಜಿಟೇಬಲ್ ಆರ್ ಲೀಫ್ ಆರ್ ಪೀಸ್ ಆಫ್ ಅ ಲಿವರ್. ಫಾರ್ ಎಕ್ಸಾಂಪಲ್ ವಿಲ್ ಟೇಕ್ ಪೀಸ್ ಆಫ್ ಲಿವರ್. ಸೊ ಯಾವುದೋ ಒಂದು ಲಿವರದ್ದು ಒಂದು ಪೀಸ್ ಇದೆ, ಓಕೆ. ಇದು ಆ್ಯನಿಮಲ್ ಬಾಡಿಯಿಂದ ಹೊರಗೆ ತೆಗೆದ್ರೆ ಇದು ಫುಲ್ ಇನ್ನೂ ವೆಟ್ ಇರುತ್ತೆ. ಸೊ ದಿಸ್ ಈಸ್ ದ ವೆಟ್ ವೇಟ್ ಆಫ್ ದ ಲಿವಿಂಗ್ ಟಿಶ್ಯೂ, ಸರಿನಾ? ಸೊ ಇದನ್ನ ಪೆಟ್ಟಿ ಡಿಶಲ್ಲಿ ಹಾಗೆ ಇಡಿ ಬಾಕ್ಸಲ್ಲಿ. ಇದೇನು ಫುಲ್ ವೆಟ್ ಇದೆಯಲ್ಲ ಲಿವರ್ ಟಿಶ್ಯೂ, ಅದು ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಅದನ್ನ ಹಾಗೆ ಬಿಟ್ಬಿಡಿ. ಸೊ ಅದು ಡ್ರೈ ಆದಮೇಲೆ, ಅದು ಫುಲ್ ಡ್ರೈ ಆದಮೇಲೆ, ಓಕೆ, ನೋ ದಿಸ್ ಈಸ್ ದ ಡ್ರೈಡ್ ಒನ್. ಸೊ ದಿಸ್ ಈಸ್ ದ ಡ್ರೈ ವೇಟ್ ಆಫ್ ದ್ಯಾಟ್ ಲಿವಿಂಗ್ ಟಿಶ್ಯೂ, ಹೌದಾ? ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನ ಫುಲ್ ನೀವು ಬರ್ನ್ ಮಾಡಬೇಕು. ಎದನ್ನು ಬರ್ನ್ ಮಾಡಬೇಕು? ಇದೇನು ಲಿವಿಂಗ್ ಟಿಶ್ಯೂ ಫುಲ್ ಡ್ರೈ ಆಗಿದೆಯಲ್ಲ, ಇದನ್ನು ಪೂರ್ತಿಯಾಗಿ ನೀವು ಸುಟ್ಬಿಡ್ಬೇಕು, ಅದನ್ನ ಬರ್ನ್ ಮಾಡಬೇಕು. ಸೊ ಲಿವಿಂಗ್ ಟಿಶ್ಯೂನ ಬರ್ನ್ ಮಾಡಿದ್ರೆ ಏನಾಗುತ್ತೆ, ಅದು ಫುಲ್ ಎಲ್ಲ ಸುಟ್ಕೊಂಡು ಹೋಗಿ ಕೆಳಗಡೆ ನಮಗೆ ಬೂದಿ ಅಂತ ಉಳಿಯುತ್ತೆ, ಹೌದಾ? ಸೊ ಇದೆಲ್ಲ ಫುಲ್ ಬರ್ನ್ ಆದಮೇಲೆ ಏನು ಉಳಿಯುತ್ತಲ್ಲ, ದ್ಯಾಟ್ ಈಸ್ ನಥಿಂಗ್ ಬಟ್ ದ ಆ್ಯಶ್, ಅಂದರೆ ಬೂದಿ ಅಂತ ಅರ್ಥ, ಹೌದಾ? ಸೊ ಇದು ಫುಲ್ ಬೂದಿ ಫುಲ್ ಉಳಿದ್ಬಿಡ್ತು. ಯಾಕೆ ಇಲ್ಲಿದೆ ಆ್ಯಶ್ ಬಂತು? ಯಾಕಂದರೆ ನಾವು ಯಾವಾಗ ಇದನ್ನ ಸುಡ್ತೀವಲ್ಲ ಈ ಟಿಶ್ಯೂವನ್ನು, ಅದರಲ್ಲಿ ಇರುವಂತಹ ಏನು ಆರ್ಗ್ಯಾನಿಕ್ ಕಂಪೌಂಡ್ಸ್ ಇದ್ದವಲ್ಲ, ಈ ಥರ ಆರ್ಗ್ಯಾನಿಕ್ ಕಂಪೌಂಡ್ಸು ಅವೆಲ್ಲ ಪೂರ್ತಿಯಾಗಿ ಬರ್ನ್ ಆಗಿ ಹೋಗ್ಬಿಡ್ತವೆ, ಆಕ್ಸಿಡೈಸ್ ಆಗಿ ಹೋಗ್ಬಿಡ್ತವೆ. The organic compounds which were present in this tissue, they got oxidized. ಅವು ಕಾರ್ಬನ್ ಕಂಪೌಂಡ್ಸ್ ಅಥವಾ ವಾಟರ್ ಆಗಿ ಅವು ಎವಾಪ್ರೇಟ್ ಆಗಿ ಹೋಗ್ಬಿಡ್ತವೆ. ಮಿಕ್ಕಿದೇನು ಉಳಿತಲ್ಲ, ಆ್ಯಶ್ ಉಳಿತಲ್ಲ, ಈ ಆ್ಯಶನ್ನು ನೀವು ಸ್ಟಡಿ ಮಾಡಿದರೆ ಇಟ್ ಈಸ್ ಮೇನ್ಲಿ ಕಂಪೋಸ್ಡ್ ಆಫ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್. Okay, therefore this procedure is called as ash analysis. Ash, A-S-H, ash analysis. ಗೊತ್ತಾಯ್ತಾ? ಸೊ ಇಲ್ಲಿ ನಾವು ಟ್ರೈಕ್ಲೋರೋ ಎಸ್ಟಿಕ್ ಆ್ಯಸಿಡನ್ನು ಯೂಸ್ ಮಾಡಿ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಸ್ಟಡಿ ಮಾಡ್ತಿದ್ವಿ. ಇಲ್ಲೇ ಅದು ಡ್ರೈ ಆಗೋವರೆಗೂ ಬಿಟ್ಟು ಅದನ್ನು ಫುಲ್ ಬರ್ನ್ ಮಾಡಿ ಅದೇನು ಆ್ಯಶ್ ಉಳಿಯುತ್ತಲ್ಲ, ಆ ಆ್ಯಶನ್ನು ನಾವು ಸ್ಟಡಿ ಮಾಡಿದರೆ ದಿಸ್ ಆ್ಯಶ್ ಈಸ್ ಮೇನ್ಲಿ ಕಂಪೋಸ್ಡ್ ಆಫ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್. ಇಲ್ಲಿ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಎಲ್ಲಿದ್ದವು? ಫಸ್ಟು ಲಿವಿಂಗ್ ಟಿಶ್ಯೂನಲ್ಲಿ ಇದ್ವು. ಲಿವಿಂಗ್ ಟಿಶ್ಯೂ ಅಂದರೆ ಏನದು? ಅದು ಪ್ರೋಟೋಪ್ಲಾಸಮ್ ಅಂತ ಅರ್ಥ. ಓಕೆ, ಸೊ ಪ್ರೋಟೋಪ್ಲಾಸಮ್ ಸ್ಟಡಿ ಮಾಡ್ತಾ ಅನಲೈಸ್ ಮಾಡ್ತಾ ನಮ್ಗೆ ಏನು ಗೊತ್ತಾಗಿದೆ? ಇಟ್ ಈಸ್ ಕಂಪೋಸ್ಡ್ ಆಫ್ ಬೋತ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್, ಸರಿನಾ? ಹಾಗಾದರೆ ಇಲ್ಲಿ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳ್ತಾ ಇದ್ದೀವಲ್ಲ, ವಿಚ್ ಆರ್ ದೋಸ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಪ್ರೆಸೆಂಟ್ ಇನ್ ದ ಪ್ರೋಟೋಪ್ಲಾಸಮ್? ನಾವು ಫಸ್ಟ್ ಕಮಿಂಗ್ ಟು ದ inorganic compounds. Now these inorganic compounds may be calcium, ಹೌದಾ, ಮ್ಯಾಗ್ನೀಷಿಯಮ್ ಅಥವಾ ಸಲ್ಫರ್, ದೆನ್ ವಿಚ್ ಆಲ್? potassium, or you can get NaCl or CaCO3. So all these are the inorganic compounds that are present in the protoplasm. Now coming to this organic. So ಇಲ್ಲಿ ನಾವು ಆರ್ಗ್ಯಾನಿಕ್ ಅಂತ ಕಂಪೌಂಡ್ಸ್ ತಗೊಂಡ್ರೆ ಎರಡು ರೀತಿಯಲ್ಲಿ ನಮಗೆ ಸಿಗ್ತವೆ. ಒಂದು ಆ್ಯಸಿಡ್ ಸಾಲ್ಯುಬಲ್ ಸಿಗುತ್ತೆ, ಒಂದು ಆ್ಯಸಿಡ್ ಇನ್ಸಾಲ್ಯುಬಲ್ ಸಿಗುತ್ತೆ. ನಾವು ಯಾಕೆ ಇಲ್ಲಿ ಎರಡು ಪಾರ್ಟ್ ಬಂತು? ಯಾಕಂತಂದರೆ ದಟ್ ಈಸ್ ಬೇಸ್ಡ್ ಆನ್ ದ ಮೊಲಿಕ್ಯುಲರ್ ವೇಟ್. ಯಾವ ಪಾರ್ಟಿಕಲ್ಸ್ ಫುಲ್ಲು ಚಿಕ್ಕದಾಗಿದ್ದವಲ್ಲ ಅವು ನೆಟ್ಟನ್ನು ಫುಲ್ ಪಾಸಾಗಿ ಕೆಳಗಡೆ ಬಂದವು. ಯಾವುದು ಮೊಲಿಕ್ಯೂಲ್ಸು ದೊಡ್ಡದಾಗಿದ್ದವಲ್ಲ ಅವೇನಾದವು ಮೇಲ್ಗಡೆನೇ ಉಳ್ಕೊಂಡ್ಬಿಟ್ಟು, ಹೌದಾ? ಸೊ ಹಿಯರ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ಅಗೇನ್ ಆಫ್ ಟೂ ಟೈಪ್ಸ್. ಕೆಲವೊಂದು ಲೋವರ್ ಮೊಲಿಕ್ಯುಲರ್ ವೇಟನ್ನು ಹೊಂದಿದ್ದಾವೆ, ಕೆಲವೊಂದು ಹೈ ಮೊಲಿಕ್ಯುಲರ್ ವೇಟ್ ಅಥವಾ ಲಾರ್ಜ್ ಮೊಲಿಕ್ಯುಲರ್ ವೇಟನ್ನು ಹೊಂದಿದ್ದಾವೆ. ಸೊ ಬೇಸ್ಡ್ ಆನ್ ದಿಸ್ ಪ್ರಾಪರ್ಟಿ ವಿ ಕಾಲ್ ದೆಮ್ ಆ್ಯಸ್ ಮೈಕ್ರೋಮೊಲಿಕ್ಯೂಲ್ಸ್ ಆ್ಯಂಡ್ ಮ್ಯಾಕ್ರೋಮೊಲಿಕ್ಯೂಲ್ಸ್. ಮೈಕ್ರೋಮೊಲಿಕ್ಯೂಲ್ಸ್ ಮೇಲ್ಗಡೆ ಏನು ಉಳಿದವು? ಮ್ಯಾಕ್ರೋಮೊಲಿಕ್ಯೂಲ್ಸ್.
ಡಿಡ್ ಯು ಗೆಟ್ ದಿಸ್ ಪಾಯಿಂಟ್? ಯಾಕೆ ಈ ವರ್ಡ್ಸ್ ಬಂತು ಇಲ್ಲಿ? ಚಿಕ್ಕದಾಗಿರುವಲ್ಲ ಏನು ಮೈಕ್ರೋ, ಸೊ ಅವು ಪೂರ್ತಿ ಕೆಳಗಡೆ ಬಂದ್ಬಿಟ್ಟು. ಮ್ಯಾಕ್ರೋ ಅಂದರೆ ಏನು? ದೊಡ್ಡದಾಗಿರುವ ಅಂತ ಅರ್ಥ. ಸೊ ಸೈಜ್ ದೊಡ್ಡದಿದೆ ಅಂತಂದರೆ ಅಲ್ಲಿ ಅವ್ರದ್ದು ಮೊಲಿಕ್ಯುಲರ್ ವೆಯ್ಟು ಜಾಸ್ತಿ ಇದೆ ಅಂತ. ಸೈಜ್ ಚಿಕ್ಕದಾಗಿದೆ ಅಂತಂದರೆ ಮೊಲಿಕ್ಯುಲರ್ ವೇಟು ಕೂಡ ಸ್ವಲ್ಪ ಇದೆ ಅಂತ ಅರ್ಥ. ಹಾಗಂದ್ರೆ ಎಷ್ಟಿರುತ್ತೆ ಈ ಮೊಲಿಕ್ಯುಲರ್ ವೇಟು? ಯೂಶ್ವಲ್ ಆಗಿ ಸ್ಟಡಿ ಮಾಡಿದರೆ ಮೈಕ್ರೋ ಮೊಲಿಕ್ಯೂಲ್ಸ್ ಇದಾವಲ್ಲ, ದೇರ್ ಮೊಲಿಕ್ಯುಲರ್ ವೇಟ್ ಮೇ ಬಿ ಅರೌಂಡ್ 80 to 800 ಡಾಲ್ಟನ್. ಓಕೆ, ಇದನ್ನು ನೀವು ಜಸ್ಟ್ DA ಅಂತಲೂ ಬರಿಬೋದು. ಓಕೆ, ಸೊ ಮೈಕ್ರೋ ಮೊಲಿಕ್ಯೂಲ್ಸ್ದು ಮೊಲಿಕ್ಯುಲರ್ ವೇಟ್ ತೊಗೊಂಡ್ರೆ ಮೇ ಬಿ 80 to 800 ಅಥವಾ 1000 ಡಾಲ್ಟನ್ವರೆಗೂ ಇರುತ್ತೆ. ಬಟ್ ಅದನ್ನೇ ನೀವು ಮ್ಯಾಕ್ರೋ ಮೊಲಿಕ್ಯೂಲ್ಸನ್ನು ತೊಗೊಂಡ್ರೆ 1000 or above 10,000 ಡಾಲ್ಟನ್. ಓಕೆ, ಡಿಡ್ ಯು ಗೆಟ್ ದಿಸ್ ಪಾಯಿಂಟ್? ಸೊ ಮೈಕ್ರೋ ಮೊಲಿಕ್ಯೂಲ್ಸ್ ಆ್ಯಂಡ್ ಮ್ಯಾಕ್ರೋ ಮೊಲಿಕ್ಯೂಲ್ಸ್. ಸೊ ನಮಗೆ ಎರಡು ರೀತಿಯಾದಂತಹ ಆರ್ಗ್ಯಾನಿಕ್ ಕಂಪೌಂಡ್ಸು ಇಲ್ಲಿ ಬಂದು. ಸೊ ವಿಚ್ ಆರ್ ದೋಸ್ ಕಂಪೌಂಡ್ಸ್? ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾವಿಲ್ಲಿ ನೋಡೋಣ. ಇಲ್ಲೇನು ಮೈಕ್ರೋ ಮೊಲಿಕ್ಯೂಲ್ಸ್ ಇದಾವಲ್ಲ, ಇವು ಚಿಕ್ಕದಾಗಿರುವಂತಹ ಏನು ಪಾರ್ಟಿಕಲ್ಸ್ ಅಂತ ಹೇಳ್ತೀವಲ್ಲ, ಯಾವ್ಯಾವ ಇರ್ಬೋದು? ಸೇ ಫಾರ್ ಎಕ್ಸಾಂಪಲ್ ಅಮೈನೋ ಆಸಿಡ್ಸ್ ಆಗಿರ್ಬೋದು, ಅಥವಾ ದೇ ಮೇ ಬಿ ಸಿಂಪಲ್ ಶುಗರ್ಸ್. ಓಕೆ, ಸೊ ಚಿಕ್ಕದಾಗಿರುವಂತಹ ಏನು ಕೆಮಿಕಲ್ಸ್ ಇದಾವಲ್ಲ ಅವೆಲ್ಲವೂ ಪೂರ್ತಿ ಈ ನೆಟ್ಟನ್ನು ದಾಟಿ ಕೆಳಗಡೆ ಈ ಅಸಿಟಿಕ್ ಆ್ಯಸಿಡ್ ಇದೆಯಲ್ಲ, ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್ಡು ಅದ್ರ ಒಳಗಡೆ ಈಸಿಯಾಗಿ ಅವು ಡಿಸಾಲ್ವ್ ಆಗಿಬಿಟ್ಟಿದ್ದಾವೆ, ಸಾಲ್ಯುಬಲ್ ಆಗಿಬಿಟ್ಟಿದ್ದಾವೆ. ಸೊ ಯಾವ್ಯಾವ ಸಿಗ್ತವೆ ನಮಗೆ? ಅಮೈನೋ ಆಸಿಡ್ ಸಿಗ್ಬೋದು, ಸಿಂಪಲ್ ಶುಗರ್ಸ್ ಸಿಗ್ಬೋದು, ಅಥವಾ ನ್ಯೂಕ್ಲಿಯೋಟೈಡ್ಸು ಸಿಗ್ಬೋದು. ಓಕೆ, ಅದನ್ನೇ ನೀವು ಇಲ್ಲಿ ಮ್ಯಾಕ್ರೋ ಮಾಲಿಕ್ಯೂಲ್ಸ್ನಲ್ಲಿ ತೊಗೊಂಡ್ರೆ ಯಾವ್ಯಾವ ಸಿಗ್ಬೋದು? ಯು ಮೇ ಗೆಟ್ proteins, or you may get carbohydrates, okay, or you may get nucleic acids, okay, plus you will get lipids here, lipids. Okay, so these are the macromolecules and these are the micromolecules. ಲಿಪಿಡನ್ನು ಇಲ್ಲಿ ಸ್ಪೆಷಲ್ ಹಾಕಿದ್ದೀನಿ. ಯಾಕೆ ಸ್ಪೆಷಲ್ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ದಿಸ್ ಈಸ್ ದ ಪ್ರೊಸೀಜರ್. ಸೊ ಕೆಮಿಕಲ್ ಕಂಪೋನೆಂಟ್ಸ್ ನಿಮಗೆ ಹೇಗೆ ಗೊತ್ತಾಗುತ್ತೆ, ಆರ್ಗ್ಯಾನಿಕ್ ಯಾವ್ಯಾವು ಮತ್ತು ಇನ್ಆರ್ಗ್ಯಾನಿಕ್ ಯಾವ್ಯಾವು ಅಂತ ಈ ರೀತಿಯಾದಂತಹ ಪ್ರೊಸೀಜರನ್ನು ನೀವು ಫಾಲೋ ಮಾಡಬೇಕು. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ಮೇನ್ಲಿ ಅಬೌಟ್ ದ ಅನಲೈಸಿಸ್ ಆಫ್ ದ ಕೆಮಿಕಲ್ ಕಂಪೋನೆಂಟ್ಸ್ ಪ್ರೆಸೆಂಟ್ ಇನ್ ದ ಪ್ರೋಟೋಪ್ಲಾಸಮ್. ಸರಿನಾ? ನೆಕ್ಸ್ಟ್ ಪಾರ್ಟು ಇದು ಮೈಕ್ರೋಮಾಲಿಕ್ಯೂಲ್ಸ್ ಮತ್ತು ಮ್ಯಾಕ್ರೋಮಾಲಿಕ್ಯೂಲ್ಸ್. ಸ್ವಲ್ಪ ಇದನ್ನು ನಾವು ವೇಟ್ ಇನ್ ದಿಸ್ ವಿಡಿಯೋ ಓನ್ಲಿ ವಿಲ್ ಕಂಪ್ಲೀಟ್ ದಿಸ್ ಮೈಕ್ರೋಮಾಲಿಕ್ಯೂಲ್ಸ್ ಆ್ಯಂಡ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಎಕ್ಸಾಕ್ಟ್ಲಿ ಏನಿವು ಅಂತ. ಸಿ ಹಿಯರ್, ಇಲ್ಲೇ ನೋಡಿ, ಈ ಮೈಕ್ರೋಮಾಲಿಕ್ಯೂಲ್ಸಲ್ಲಿ ಅಮೈನೋ ಆ್ಯಸಿಡ್ಸ್ ಅಂತ ಇದೆ, ಹೌದಾ? ಮ್ಯಾಕ್ರೋಮಾಲಿಕ್ಯೂಲ್ಸ್ನಲ್ಲಿ ವಿ ಹ್ಯಾವ್ ಪ್ರೋಟೀನ್ಸ್. ಬಟ್ ವಾಟ್ ಆರ್ ದೀಸ್ ಪ್ರೋಟೀನ್ಸ್? ಪ್ರೋಟೀನ್ಸ್ ಅಂದರೆ ಏನು? ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ದ ಚೈನ್ ಆಫ್ ಅಮೈನೋ ಆ್ಯಸಿಡ್ಸ್. ಹೌದಾ? ಹೇಗೆ ನಾವು ಪ್ರೋಟೀನ್ಸನ್ನು ಹೇಳ್ತೀವಿ? ಸಾಕಷ್ಟು ಹೀಗೆ ಅಮೈನೋ ಆ್ಯಸಿಡ್ಸ್ಗಳು ಒಂದಕ್ಕೊಂದು ಜಾಯಿನ್ ಆಗ್ತವೆ. ವೆಯ್ಟ್, ದಿಸ್ ಈಸ್ ಒನ್ ಅಮೈನೋ ಆ್ಯಸಿಡ್, ಅಗೇನ್ ಒನ್ ಮೋರ್ ಅಮೈನೋ ಆ್ಯಸಿಡ್, ಒನ್ ಮೋರ್ ಅಮೈನೋ ಆ್ಯಸಿಡ್. ಸೊ ಈ ರೀತಿ ಒಂದಕ್ಕೊಂದು ಅಮೈನೋ ಆ್ಯಸಿಡ್ಸ್ ಜಾಯಿನ್ ಆಗ್ತಾ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತವೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಅ ಪ್ರೋಟೀನ್. ಸೊ ಈ ಅಮೈನೋ ಆ್ಯಸಿಡ್ ಇದೆಯಲ್ಲ, ಈ ಅಮೈನೋ ಆ್ಯಸಿಡ್ಡು ದಿಸ್ ಈಸ್ ಅ ಮೋನೋಮರ್. ಓಕೆ, ಅಂದರೆ ಅದು ಒಂದು ಸಿಂಗಲ್ ಯೂನಿಟ್. ಪ್ರೋಟೀನ್ ಏನಾಯಿತು? ಇದು ಪಾಲಿಮರ್. ಇದೆಲ್ಲ ವರ್ಡ್ಸ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು. ವಾಟ್ ಈಸ್ ದಿಸ್ ಮೋನೋಮರ್ ಆ್ಯಂಡ್ ಪಾಲಿಮರ್? ಈ ಒಂದು ಅಮೈನೋ ಆ್ಯಸಿಡ್ ಅಂದರೆ ಒಂದು ಮೋನೋಮರ್, ಸೆಕೆಂಡ್ ಮೋನೋಮರ್, ಥರ್ಡ್ ಮೋನೋಮರ್, 4 ಮೋನೋಮರ್ ಸೇರಿ ಇಲ್ಲಿ ಒಂದು ಪಾಲಿ ಅಂದರೆ ಮೆನಿ ಅಂತ ಅರ್ಥ. ಸೊ ಇಲ್ಲಿ ನಾವು ಇಲ್ಲಿ ಬೇರೆ ಬೇರೆ ಆದ್ರೂ ಇವೆರಡರದ್ದು ಕಂಪೋಸಿಷನ್ ಸೇಮ್ ಆಯಿತು. ಪ್ರೋಟೀನ್ಸ್ ಆರ್ ದ ಮ್ಯಾಕ್ರೋಮಾಲಿಕ್ಯೂಲ್ಸ್, ಎಸ್, ಬಟ್ ದೀಸ್ ಪ್ರೋಟೀನ್ಸ್ ಆರ್ ಅಗೇನ್ ಕಂಪೋಸ್ಡ್ ಆಫ್ ದ ಅಮೈನೋ ಆ್ಯಸಿಡ್ಸ್. ಆ ಪ್ರೋಟೀನ್ಸ್ ಒಳಗಡೆ ಇರುವಂತಹ ಒಂದೊಂದು ಮೋನೋಮರು ಕೆಳಗಡೆ ಇಳಿದು ಬಂದು ಅದು ಮೈಕ್ರೋಮಾಲಿಕ್ಯೂಲ್ಸ್ ಆಯಿತು. ಸರಿನಾ? ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್ ಎದ್ರಲ್ಲಿ ಬರ್ತಿದೆ? ಮ್ಯಾಕ್ರೋಮಾಲಿಕ್ಯೂಲ್ಸ್ನಲ್ಲಿ ಬರ್ತಿದೆ. ಬಟ್ ವಾಟ್ ಆರ್ ದಿಸ್ ಕಾರ್ಬೋಹೈಡ್ರೇಟ್ಸ್? ದೀಸ್ ಆರ್ ನಥಿಂಗ್ ಬಟ್ ದ ಸಿಂಪಲ್ ಶುಗರ್ಸ್. ಓಕೆ, ಸೊ ಸಿಂಪಲ್ ಶುಗರ್ ಈಸ್ ಅ monomer. Carbohydrate is a again generalized term. It is a polymer.
ನ್ಯೂಕ್ಲಿಕ್ ಆ್ಯಸಿಡ್ ಯಾವ್ಯಾವುದು DNA ಮತ್ತು RNA ಅಂತ ಹೇಳ್ತೀವಿ. ಎದರಿಂದ ಆಗಿರ್ತವೆ? DNA ಮತ್ತು RNA, ದೀಸ್ ಆರ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಸೊ ನ್ಯೂಕ್ಲಿಯೋಟೈಡ್ ಈಸ್ ಎ ಮೊನೋಮರ್, ನ್ಯೂಕ್ಲಿಕ್ ಆ್ಯಸಿಡ್ ಈಸ್ ಅ ಪಾಲಿಮರ್. ಓಕೆ, ಸೊ ಇಲ್ಲಿ ಏನು ಹೇಳ್ತಿರೋದು, ಈ ಮ್ಯಾಕ್ರೋಮಾಲಿಕ್ಯೂಲ್ಸ್ ಮತ್ತು ಮೈಕ್ರೋಮಾಲಿಕ್ಯೂಲ್ಸು ಅಲ್ಟಿಮೇಟ್ ಆಗಿ ಅವು ಎಲ್ಲಿಂದ ಬಂದವು? ಈ ಪ್ರೋಟೋಪ್ಲಾಸಮ್ ಅಥವಾ ಈ ಲಿವಿಂಗ್ ಟಿಶ್ಯೂನಲ್ಲಿ ಇದ್ವು. ಲಿವಿಂಗ್ ಟಿಶ್ಯೂ ಒಳಗಡೆ ಸಾಕಷ್ಟು ಸೆಲ್ಸ್ಗಳಿರ್ತಾವ. ಸಾಕಷ್ಟು ಸೆಲ್ಸ್ಗಳು ಅಂತಂದರೆ ಅವ್ರ ಸೆಲ್ ಮೆಂಬ್ರೇನಲ್ಲಿ ಲಿಪಿಡ್ ಇರುತ್ತಾ, ಲಿಪಿಡ್ಡು ಇಲ್ಲಿ ಬರುತ್ತೆ. ಪ್ರೋಟೀನ್ಸ್ ಇರುತ್ತೆ ಸೆಲ್ನಲ್ಲಿ, ಆ ಪ್ರೋಟೀನ್ಸು ಇಲ್ಲಿ ಅಗೇನ್ ಯು ವಿಲ್ ಗೆಟ್ ದಿಸ್ ಪ್ರೋಟೀನ್ಸ್ ಹಿಯರ್. ಕಾರ್ಬೋಹೈಡ್ರೇಟ್ಸ್, ಅದೇ ರೀತಿ ಆ ಸೆಲ್ ಒಳಗಡೆ ಏನಿತ್ತೋ ಅದೇ ನಮಗೆ ಇಲ್ಲಿ ಕೆಮಿಕಲ್ ಕಂಪೋಸಿಷನ್ ಆಗಿ ಸಿಗುತ್ತೆ. ಓಕೆ, ಈ ಮೈಕ್ರೋಮಾಲಿಕ್ಯೂಲ್ಸ್ ಅಂದರೆ ಮೋನೋಮರ್ಸ್ ಇದ್ದಂಗೆ, ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂದರೆ ಈ ಮೋನೋಮರ್ಸೇ ಒಂದಕ್ಕೊಂದು ಜಾಯಿನ್ ಆಗಿ ಅವು ಪಾಲಿಮರ್ಸ್ ಆಗಿರ್ತವೆ, ಮ್ಯಾಕ್ರೋಮಾಲಿಕ್ಯೂಲ್ಸ್ ಆಗಿರ್ತವೆ. ನಾವು ಎಕ್ಸೆಪ್ಷನ್ ಈಸ್ ದಿಸ್ ಲಿಪಿಡ್. ಯಾಕೆ ಇದರಲ್ಲಿ ಸ್ಪೆಷಲ್ ಆಯಿತು ಅಂತಂದರೆ, ಲಿಪಿಡ್ಸದ್ದು ಮೊಲಿಕ್ಯುಲರ್ ವೇಟ್ ತೊಗೊಂಡ್ರೆ, ಮೊಲಿಕ್ಯುಲರ್ ವೇಟು ಕಡಿಮೆ ಇತ್ತಂದರೆ ಇಲ್ಲಿ, ಜಾಸ್ತಿ ಇತ್ತಂದರೆ ಇಲ್ಲಿ ಬರುತ್ತೆ. ಟೇಕ್ ದ ಮೊಲಿಕ್ಯುಲರ್ ವೇಟ್ ಆಫ್ ಲಿಪಿಡ್ಸ್, ಇಟ್ ಈಸ್ ಆಲ್ವೇಸ್ ಸ್ಮಾಲ್, ಲೆಸ್. ಸೊ ಲಿಪಿಡ್ಸ್ ಆಲ್ವೇಸ್ ಹ್ಯಾವ್ ಲೆಸ್ ಮೊಲಿಕ್ಯುಲರ್ ವೇಟ್. ಓಕೆ, ಹಾಗಾದರೆ ಲೆಸ್ ಮೊಲಿಕ್ಯುಲರ್ ವೇಟ್ ಆಯಿತು ಅಂತಂದರೆ ಅವು ಮೈಕ್ರೋಮಾಲಿಕ್ಯೂಲ್ಸ್ ಅಂತ ಪೂರ್ತಿ ಕೆಳಗಡೆ ಆಗಿ ಬಂದುಬಿಡಬೇಕಿತ್ತು. ಯಾಕೆ ಅವು ಅಲ್ಲೇ ಉಳಿದು ಅಂತ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಿಪಿಡ್ಸ್ ನೋ ಡೌಟ್ ದೇ ಹ್ಯಾವ್ ಲೆಸ್ ಮೊಲಿಕ್ಯುಲರ್ ವೇಟ್. ಈ ಲಿಪಿಡ್ಸ್ ಎಲ್ಲಿ ಓದ್ತಾ ಇದ್ದೀವಿ ನಾವು? ಲಿವಿಂಗ್ ಟಿಶ್ಯೂನಲ್ಲಿ. ಲಿವಿಂಗ್ ಟಿಶ್ಯೂ ಎಲ್ಲಿ ಬಂತು? ಪ್ರೋಟೋಪ್ಲಾಸಮ್. ಪ್ರೋಟೋಪ್ಲಾಸಮ್ ಎಲ್ಲಿ ಬಂತು? ಸೆಲ್ ಬಂತು. ಸೆಲ್ ಒಳಗಡೆ ಲಿಪಿಡ್ಸ್ ಎಲ್ಲಿದೆ? ಹೊರಗಡೆ ಸೆಲ್ ಮೆಂಬ್ರೇನ್ನಲ್ಲಿ ಲಿಪಿಡ್ಸ್ ಇದೆ. ದಟ್ ಈಸ್ ಬೈಲೇಯರ್, ಲಿಪಿಡ್ ಬೈಲೇಯರ್. ಐ ಹೋಪ್ ಯು ರಿಮೆಂಬರ್ ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಸೊ ಸೆಲ್ ಮೆಂಬ್ರೇನ್ನಲ್ಲಿ ಲಿಪಿಡ್ ಕಂಟೆಂಟ್ ಇತ್ತು. ಅದೇ ರೀತಿಯಾಗಿ ಇಫ್ ಯು ಟೇಕ್ ದ ಆರ್ಗನಲೇಸ್, ಫುಲ್ ಸೀರಿಯಸ್ ಆಗಿ ಕೇಳಬೇಕು, ಆರ್ಗನಲೈಸ್ ತೊಗೊಂಡ್ರೆ ಆರ್ಗನಲೈಸ್ ಮೆಂಬ್ರೇನ್ ಕೂಡ ಲಿಪಿಡ್ಸಿಂದನೇ ಆಗಿರುತ್ತೆ, ಹೌದಾ? ಸೊ ಈ ಸೆಲ್ನಲ್ಲಿ ಸೆಲ್ ಮೆಂಬ್ರೇನ್ ಒಳಗಡೆ ಲಿಪಿಡ್ ಇದೆ. ಓಕೆ, ಸೊ ಈ ಟಿಶ್ಯೂನ ನಾವೇನು ಗ್ರೈಂಡ್ ಮಾಡ್ತಾ ಇರ್ತೀವಲ್ಲ, ಗ್ರೈಂಡ್ ಮಾಡಬೇಕಾದ್ರೆ ಆ ಸೆಲ್ ಮೆಂಬ್ರೇನ್ ರಪ್ಚರ್ ಆಗುತ್ತೆ. ನೀವು ಹಿಂಗೆ ಕುಟ್ಟಿದಾಗ ಅದ್ರ ಒಳಗಡೆ ಇರುವಂತಹ ಆರ್ಗನಲೈಸ್ ಮೇಲ್ಗಡೆದ್ದು ಮೆಂಬ್ರೇನ್ ಕೂಡ ರಪ್ಚರ್ ಆಗುತ್ತೆ. ಇದು ಒಂದು ಸೆಲ್ಲಿಂದಲ್ಲ, ಇದು ಫುಲ್ ಟಿಶ್ಯೂ ಅಂದರೆ ಅಲ್ಲಿ ಎಷ್ಟೊಂದು ಸೆಲ್ಸ್ ಇರ್ತವೆ. ಸೊ ಎಲ್ಲ ಸೆಲ್ಸಿದ್ದು ಸೆಲ್ ಮೆಂಬ್ರೇನು ಪೂರ್ತಿ ರಪ್ಚರ್ ಆಗಿಬಿಡುತ್ತೆ. ಸೊ ಸೆಲ್ ಮೆಂಬ್ರೇನ್ ಹಿಂಗೆ ಪೀಸ್ ಆಗ್ತಾ ಏನಾಗುತ್ತೆ, ಅಲ್ಲಿರುವಂತಹ ಲಿಪಿಡ್ ಮೊಲಿಕ್ಯೂಲ್ಸು ಅವು ಪೂರ್ತಿ ಹಿಂಗೆ ರೌಂಡ್ ಆಗ್ತಾ ದೇ ವಿಲ್ ಫಾರ್ಮ್ ವೆಸಿಕಲ್ಸ್. ಗೊತ್ತಾಗ್ತಿದೆಯಾ? ವೆಸಿಕಲ್ಸ್ ವರ್ಡ್ ಹೊಸದಲ್ಲ. ವೆಸಿಕಲ್ ವರ್ಡ್ ವಿ ಹ್ಯಾವ್ ಸ್ಟಡಿಡ್ ಇನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪರಟಸ್, ಅಲ್ಲೂ ಕೂಡ ಈ ವೆಸಿಕಲ್ ಅಂತ ಕಲ್ತಿದ್ದೀವಿ. ವೆಸಿಕಲ್ ಅಂದರೆ ಏನು? ಈ ರೀತಿ ರೌಂಡ್ ಆಗಿರುವಂತಹ ಸ್ಟ್ರಕ್ಚರ್ಸ್. ಸೊ ನಾವು ಗ್ರೈಂಡ್ ಮಾಡಬೇಕಾದ್ರೆ ಇಲ್ಲಿ ಪೆಸಲ್ ಆ್ಯಂಡ್ ಮಾರ್ಟರ್ನಲ್ಲಿ ಕುಟ್ಟಬೇಕಾದ್ರೆ ಈ ಸೆಲ್ ಮೆಂಬ್ರೇನ್ ಒಳಗಡೆ ಇರುವಂತಹ ಎಲ್ಲ ಲಿಪಿಡ್ ಕಂಟೆಂಟು ಬ್ರೇಕ್ ಆಗ್ತಾ ಅದು ಪೂರ್ತಿ ಹಿಂಗೆ ರೌಂಡ್ ಆಗಿ ವೆಸಿಕಲ್ಸನ್ನು ಫಾರ್ಮ್ ಮಾಡಿಬಿಡುತ್ತೆ. ಸೊ ವೆಸಿಕಲ್ಸ್ ಆಯಿತು ಅಂತಂದರೆ ಅಲ್ಲಿ ಸೈಜ್ ದೊಡ್ಡದಾದಂಗೆ, ಹೌದಾ? ಇವಾಗ ನೀವು ಹಿಟ್ಟು ಕಲಿಸ್ಬೇಕಾದ್ರೆ, ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಿಸ್ತಾ ಇರ್ತೀರಲ್ಲ, ನೀರು ಹಾಕಿ ಹಿಂಗೆ ರೌಂಡ್ ಮಾಡಿದರೆ ಪೂರ್ತಿ ವೆಸಿಕಲ್ಸ್ ಥರ ರೌಂಡ್ ಫಾರ್ಮ್ ಆಗಿಬಿಡುತ್ತೆ. ಮುಂಚೆ ಹಿಟ್ಟು ಹೆಂಗಿತ್ತು? ಹಿಟ್ಟು ಫುಲ್ ಆ ಜಾಳಗಿ ಮೂಲಕ ಹಿಂಗೆ ಮಾಡಿದರೆ ಬೀಳ್ತಾ ಇತ್ತು. ಬಟ್ ಅದೇ ನೀವು ನೀರು ಹಾಕಿ ಹಿಂಗೆ ಕಲಿಸ್ಬೇಕಾದ್ರೆ ಏನು ರೌಂಡ್ ಗ್ರ್ಯಾನ್ಯೂಲ್ಸ್ ಥರ ಅದುವಲ್ಲ, ಅವು ನೀವು ಸಾನಿಸಿದ್ರೆ ಕೆಳಗಡೆ ಬರಲ್ಲ, ಯಾಕಂದರೆ ಅಲ್ಲಿ ಸೈಜ್ ಇನ್ಕ್ರೀಸ್ ಆಯಿತು. ಅದೇ ಸೇಮ್ ಕಾನ್ಸೆಪ್ಟ್ ಇಲ್ಲಿ ನೀವು ಅಪ್ಲೈ ಮಾಡಬೇಕು. ಸೊ ಇಲ್ಲಿ ನಾವು ಗ್ರೈಂಡ್ ಮಾಡಬೇಕಾದ್ರೆ ಆ ಟಿಶ್ಯೂ ಒಳಗಡೆ ಇರುವಂತಹ ಲಿಪಿಡ್ಡು that has become the vesicles like. ಓಕೆ, ಪೂರ್ತಿಯಾಗಿ ಹಿಂಗೆ ವೆಸಿಕಲ್ಸ್ ಆಗಿಬಿಡುತ್ತೆ. ವೆಸಿಕಲ್ಸ್ ಆದರೆ ಸೈಜ್ ದೊಡ್ಡದಾಯಿತು ಅಂತಂದರೆ ಈ ನೆಟ್ ಮೂಲಕ ಅದು ಹಾದು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ದ್ಯಾಟ್ಸ್ ವೈ ಲಿಪಿಡ್ ರಿಮೈನ್ಡ್ ಇನ್ ದ ಆ್ಯಸಿಡ್ ಇನ್ಸಾಲ್ಯುಬಲ್ ಪೂಲ್ ಇರುವಂತಹ ಜಾಗದಲ್ಲಿ ಅದು ಉಳಿದ್ಬಿಡ್ತು. ಯಾವುದು? ಲಿಪಿಡ್. ಬಟ್ ಹಾಗಂತ ಲಿಪಿಡ್ ಈಸ್ ನಾಟ್ ಅ ಮ್ಯಾಕ್ರೋಮಾಲಿಕ್ಯೂಲ್. ಲಿಪಿಡ್ ಈಸ್ ಸ್ಟ್ರಿಕ್ಟ್ಲಿ ಅ ಮೈಕ್ರೋಮಾಲಿಕ್ಯೂಲ್. ಗೊತ್ತಾಯ್ತಾ? ಸೊ ಈ ಕಾನ್ಸೆಪ್ಟು ನೀಟಾಗಿ ನಿಮಗೆ ಅರ್ಥ ಆಗಿರಬೇಕು. ವೈ ಲಿಪಿಡ್ ರಿಮೈನ್ಡ್ ಇನ್ ದ ರಿಟೆಂಟೇಟ್ ಹಿಯರ್? ಬಿಕಾಸ್ ಡ್ಯೂರಿಂಗ್ ದಿಸ್ ಗ್ರೈಂಡಿಂಗ್ ಪ್ರೋಸೆಸ್ ದ ಲಿಪಿಡ್ ಕಂಟೆಂಟ್ ಪ್ರೆಸೆಂಟ್ ಇನ್ ದ ಲಿವಿಂಗ್ ಟಿಶ್ಯೂ ಇಟ್ ಫಾರ್ಮ್ ದ ವೆಸಿಕಲ್ಸ್ ವಿಚ್ ಆರ್ ಬಿಗ್ಗರ್ ಇನ್ ಸೈಜ್ ವಿಚ್ ಕೆನಾಟ್, ಅಥವಾ ಈ ವೆಸಿಕಲ್ ಸೈಜ್ ಎಷ್ಟಿದೆ ಅಂದರೆ ಈ ನೆಟ್ಟನ್ನು ಪಾಸ್ ಆಗಲಿಕ್ಕೆ ಅವಕ್ಕೆ ಸಾಧ್ಯ ಆಗಲಿಲ್ಲ, ಅದಕ್ಕೆ ಅವು ಅಲ್ಲೇ ಉಳಿದ್ಬಿಟ್ಟು. ಓಕೆ, ಬಟ್ ಇಫ್ ಯು ಚೆಕ್ ದ ಮೊಲಿಕ್ಯುಲರ್ ವೇಟ್, ದ ಲಿಪಿಡ್ಸ್ ಆಲ್ವೇಸ್ ಹ್ಯಾವ್ ಲೆಸ್ ಮೊಲಿಕ್ಯುಲರ್ ವೇಟ್. ದೇರ್ ಫೋರ್ ಲೆಸ್ ಮೊಲಿಕ್ಯುಲರ್ ವೇಟ್ ಅಂದರೆ ದೇ ಕಮ್ಸ್ ಅಂಡರ್ ಮೈಕ್ರೋಮಾಲಿಕ್ಯೂಲ್ಸ್.
right? So in this video we have analyzed both organic and inorganic compounds which are present in a protoplasm, that is the living tissue. Now next video onwards you have to study all these micromolecules and macromolecules in detail. So inorganic molecules ee lesson allilla, biomolecules mainly focused on the organic compounds. ಸೊ ಈ ಲಿಪಿಡ್ಸು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್, ನ್ಯೂಕ್ಲಿಕ್ ಆ್ಯಸಿಡ್ ಅಥವಾ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ವಿಲ್ ಸ್ಟಡಿ ಆಲ್ ದೀಸ್ ಬಯೋಮಾಲಿಕ್ಯೂಲ್ಸ್. So in this video it is the introduction video, but it is very important because you have to know the procedure to analyze both organic and inorganic compounds. In the next video we'll start with studying these molecules in detail. Till then practice this concept. Description box ನಲ್ಲಿ notes ಇದೆ, refer ಮಾಡಿ. We'll meet again in the next video. Thank you for watching.